ಶ್ರೀ ಗುರುಚರಿತ್ರೆ ಅಧ್ಯಾಯ 28. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀ ದತ್ತಾಯ ಗುರುವೇ ನಮಃ. ನಂತರದ ಕಥೆಯನ್ನು ಸಿದ್ಧಮುನಿಗಳು ಈ ರೀತಿ ಹೇಳಿದರು. ಆ ದಲಿತನು ಬ್ರಾಹ್ಮಣನಾದನೆಂಬ ವಿಚಿತ್ರ ವಿಷಯವು ಊರಲ್ಲೆಲ್ಲ ಹರಡಿ ಆತನ ಹೆಂಡತಿ ಮಕ್ಕಳಿಗೂ ತಿಳಿದು ಅವರೆಲ್ಲ ಅಲ್ಲಿಗೆ ಬರಲು ಆತನು ಮಾತ್ರ, ಈ ಹೆಂಡತಿ ಮಕ್ಕಳು ನನಗೆ ಬೇಡ, ನನ್ನನ್ನು ಬ್ರಾಹ್ಮಣರೊಡನೆ ಸೇರಿಸಿಕೊಳ್ಳಿ, ನನಗ ಪಾಪಿ ಜನ್ಮವು ಬಂದುದಾದರೂ ಏಕೆಂದು ತಿಳಿಸಿ, ಯಾವ ವಿಧವಾದ ತಪ್ಪನ್ನೂ ಮಾಡದೆ ಮುಕ್ತಿಯನ್ನು ಹೊಂದುವೆ, ನಿಮ್ಮ ಸೇವೆಯನ್ನು ಮಾಡಿಕೊಂಡಿರುವೆ ಎಂದು ಅಳುತ್ತಿದ್ದನು. ಆಗ ಶ್ರೀ ಗುರುಗಳು, ಮಗು, ಈಗ ನಿನ್ನ ಶರೀರದಲ್ಲಿ ಯಾವ ರಕ್ತ ಮಾಂಸಾದಿಗಳಿವೆಯೋ ಅದಕ್ಕನುಗುಣವಾದ ಜಾತಿಯಲ್ಲೇ ಇರುತ್ತಾ ಜೀವನ ಪೂರ್ತಿ ಸಂಗಮದಲ್ಲಿ ಸ್ನಾನ ಮಾಡುತ್ತಾ ಇದ್ದರೆ ಬರುವ ಜನ್ಮದಲ್ಲಿ ಸದ್ಬ್ರಾಹ್ಮಣನಾಗಿ ಹುಟ್ಟುವೆ ಎಂದು ಹೇಳಿದರು. ಅವನು, ನನಗದೇನೂ ಬೇಕಿಲ್ಲ, ನನಗೆ ಜ್ಞಾಪಕವನ್ನು ಕೊಟ್ಟು ನೀವು ನನ್ನನ್ನು ಕರುಣಿಸಿ ಬ್ರಾಹ್ಮಣನನ್ನಾಗಿ ಮಾಡಿರೆಂದು ಬೇಡಿಕೊಂಡನು. ಆಗ ಶ್ರೀ ಗುರುಗಳು ಈ ಹಿಂದೆ ವಸಿಷ್ಠರೊಡನೆ ವಿಶ್ವಾಮಿತ್ರ ಮಹಾಮುನಿಗಳು ಇದೇ ರೀತಿ ತನ್ನನ್ನು ಬ್ರಹ್ಮರ್ಷಿಯಾಗಿ ಮಾಡೆಂದು ಕೇಳಿಕೊಂಡರು. ವಸಿಷ್ಠರು ಆಗುವುದಿಲ್ಲವೆಂದುದಕ್ಕೆ ಆತನ 100 ಮಕ್ಕಳನ್ನು ಕೊಂದು ಹಾಕಿದರು. ಅಷ್ಟು ಕಷ್ಟ ಕೊಟ್ಟರು ಇದು ದೈವ ನಿರ್ಣಯವೆಂದು ವಸಿಷ್ಠರು ತಮ್ಮ ಶಾಂತತೆಯನ್ನು ಕಳೆದುಕೊಳ್ಳಲಿಲ್ಲ. ಕೊನೆಗೆ ಆತನನ್ನು ಸಹ ಕೊಲ್ಲಬೇಕೆಂದು ಕೊಂಡನು. ಆದರೆ ಆತನೇ ಇಲ್ಲದಿದ್ದರೆ ತನ್ನನ್ನು ಬ್ರಹ್ಮರ್ಷಿಯನ್ನಾಗಿ ಒಪ್ಪಿಕೊಳ್ಳುವವರು ಇಲ್ಲವಾಗುತ್ತಾರೆಂದು ಆ ಪ್ರಯತ್ನವನ್ನು ಬಿಟ್ಟುಬಿಟ್ಟನು. ಆಗ ವಿಶ್ವಾಮಿತ್ರನೊಡನೆ ವಸಿಷ್ಠರು ಈ ರೀತಿ ಉಪಾಯವೊಂದನ್ನು ತಿಳಿಸಿದರು. ರಾಜ, ನಿನ್ನಲ್ಲಿ ಕ್ಷತ್ರಿಯ ರಕ್ತ ಹರಿಯುತ್ತಿದೆ, ಅದರ ಗುಣಗಳೇ ಹೊರಹೊಮ್ಮುತ್ತಿದೆ. ಮೊದಲು ನೀನು ಸೂರ್ಯ ಕಿರಣಗಳ ಬಿಸಿಯಲ್ಲಿ ನಿನ್ನಲ್ಲಿರುವ ರಕ್ತಗಳನ್ನು ಬದಲಿಸಿಕೊಂಡು ಹೊಸ ಶರೀರವನ್ನು ಹೊಂದಿದರೆ ನೀನು ಬ್ರಹ್ಮರ್ಷಿಯಾದ ಹಾಗೆಯೇ. ಹಾಗೆ ಮಾಡಿ ವಿಶ್ವಾಮಿತ್ರನು ಕೃತಾರ್ಥನಾದನು. ಆದ್ದರಿಂದ ನೀನೀಗ ಬ್ರಾಹ್ಮಣತ್ವವನ್ನು ಹೊಂದಲಾರೆ ಎಂದು ಹೇಳಿದರು. ಇದೆಲ್ಲವನ್ನೂ ಕೇಳಿಯೂ ಸಹ ಆತನು ತನ್ನ ಹಠವನ್ನು ಬಿಡಲಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಆತನ ಹೆಂಡತಿ ಮಕ್ಕಳು ಬಂದರಲ್ಲವೇ. ಅವರು ಗುರುದೇವರಿಗೆ ಶರಣಾಗಿ, ನಮ್ಮ ಯಜಮಾನರಿಗೇನಾಯಿತು ಸ್ವಾಮಿ, ಈ ವಿಧವಾಗಿ ನಮ್ಮನ್ನು ದೂರ ಹೋಗೆನ್ನುತ್ತಿರುವನು, ಅವರಿಗೇನಾದರೂ ಬುದ್ಧಿ ಕೆಟ್ಟಿತೋ ಹೇಗೆ, ನಿಮಗಿಂತಲೂ ನಮಗಿನ್ನಾರು ದಿಕ್ಕು, ನಮ್ಮ ಸಂಸಾರವನ್ನುಳಿಸಿ ಎಂದು ಬೋರೆಂದು ಅಳುತ್ತಾ ನಿಂತರು. ಇದೆಲ್ಲವನ್ನೂ ಗಮನಿಸಿದ ಶ್ರೀ ಗುರುಗಳು ಒಂದು ಉಪಾಯವನ್ನು ಆಲೋಚಿಸಿ ಆ ಊರಿನಲ್ಲಿ ವ್ಯಾಪಾರ ಮಾಡಿಕೊಂಡಿದ್ದ ಒಬ್ಬ ಜಿಪುಣ ಬ್ರಾಹ್ಮಣನನ್ನು ಕರೆದು ಆತನ ಕೈಯಲ್ಲಿ ಇವನಿಗೆ ಸ್ನಾನವನ್ನು ಮಾಡಿಸಿದರು ಅಷ್ಟೇ. ಆತನಿಗೆ ಕರುಣಿಸಿದ್ದ ಜ್ಞಾನವು ಹೋಗಿ ತನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಸಂತೋಷವಾಗಿ ಹೊರಟು ಹೋದನು. ಈ ವಿಚಿತ್ರವನ್ನು ನೋಡಿದ ತ್ರಿವಿಕ್ರಮನು ಈ ರೀತಿ ಪ್ರಶ್ನಿಸಿದನು. ಮೊದಲು ನಡೆದುದು ಒಂದು ವಿಚಿತ್ರವಾದರೆ ಈಗ ನಡೆದುದು ಅದ್ಭುತ. ನೋಡಿದವರೆಲ್ಲ ಆಶ್ಚರ್ಯಪಟ್ಟರು. ಇದೆಲ್ಲವೂ ವಿಚಿತ್ರವಾಗಿದೆ ಸ್ವಾಮಿ, ಇದು ಹೇಗೆ ಸಾಧ್ಯವಾಯಿತೋ ವಿವರಿಸಬೇಕೆಂದು ಶ್ರೀ ಗುರುಗಳನ್ನು ಕೇಳಿಕೊಳ್ಳಲು ಶ್ರೀ ಗುರುಗಳು ಈ ರೀತಿ ವಿವರಿಸಿದರೆಂದು ಸಿದ್ಧನು ಹೇಳಿದನು. ಇಲ್ಲಿಗೆ 28ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಜೈ ಗುರುದೇವ ದತ್ತ.